ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ರಾತ್ರಿನೇ ಒಂದು 10:30 ಆಗಿತ್ತು, ಕೆಲಸ ಎಲ್ಲ ಮುಗಿಸಿ ರಾತ್ರಿನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಳ್ಳೋಣ, ಬೆಳಿಗ್ಗೆ ಈಸಿ ಆಗುತ್ತೆ, ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ರೆ ಪೂಜೆ ಎಲ್ಲ ಮಾಡ್ಕೊಬೋದು ಅಂತ ರಾತ್ರಿನೇ ರಂಗೋಲಿನ ಹಾಕೊಂತಾ ಇದ್ದೀನಿ. ಸ್ಪೆಷಲ್ ಆಗಿರೋ ರಂಗೋಲಿ ನಾನು ಹೀಗೆ ಇದ್ರಲ್ಲಿ ನೋಡಿದ್ದೆ ಫೋನಲ್ಲಿ, ಅದನ್ನೇ ಬಿಡಿಸೋಣ ಅಂದ್ಬಿಟ್ಟು ನಾನು ಹಸು ಜೊತೆ ಇರೋದು ರಂಗೋಲಿನ ಬಿಡಿಸ್ತಾ ಇದ್ದೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಲುಕ್ ನೋಡಿಬೇಕಾದ್ರೆ ನೀವೇ ಹೇಳ್ತೀರಾ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ. ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳಿ. ಕಬ್ಬಿನ ಜೊಲ್ಲೆ ಬಿಡಿಸಿದ್ದೆ ಪಕ್ಕದಲ್ಲಿ, ಮತ್ತೆ ಹಸು ಮತ್ತೆ ಕಮಲ ಹೂವು. ನನಗೆ ಈ ತರ ಹಬ್ಬದಲ್ಲೆಲ್ಲ ಸ್ಪೆಷಲ್ ರಂಗೋಲಿ ಹಾಕಕ್ಕೆ ತುಂಬಾನೇ ಇಷ್ಟ. ಡೈಲಿ ಹಾಕೋದಂದ್ರೆ ಸಣ್ಣ ಪುಟ್ಟ ರಂಗೋಲಿನ ಕಲ್ತ್ಕೊಂಡೇ ಹಾಕ್ತೀನಿ, ಅಷ್ಟೊಂದು ಬರಲ್ಲ ರಂಗೋಲಿಸ್ ಎಲ್ಲ. ಇದನ್ನು ಅಷ್ಟೇ ಹಾಗೇನೆ ನೋಡ್ದೆ, ಬಿಡ್ಬೇಕು ಅನ್ನಿಸ್ತು, ಅದಕ್ಕೇನೆ ಈ ತರನೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು. ತುಂಬಾನೇ ಚೆನ್ನಾಗಿ ಬಂದಿತ್ತು, ಎಲ್ರು ಶಾಕ್ ಆದ್ರು ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಫ್ರೆಂಡ್ಸ್ ಕೂಡ ಕಮೆಂಟ್ಸ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ರಂಗೋಲಿ ಅಂತೂ ಅಂದ್ಬಿಟ್ಟು. ಹಬ್ಬದ ದಿನ ಮೊದ್ಲು ಪೂಜೆ ಮುಗಿಸ್ಕೊಳ್ಳೋಣ, ಯಾಕಂದ್ರೆ ಮಕ್ಳು ಎದ್ಮೇಲೆ ಮಕ್ಳಿಗೆ ಹಾಲು ಕೊಡೋದು ಅದು ಇದು ಕೆಲಸ ಇರುತ್ತೆ. ಹಾಗಾಗಿ ನಾನು ಮೊದ್ಲೇ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು 5 ಗಂಟೆಗೇನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ರಾತ್ರಿನೇ. ಹಾಗಾಗಿ ಮನೆ ಒರೆಸ್ಕೊಂತಾ ಇದ್ದೀನಿ. ಮನೆ ಒರೆಸ್ಕೊಂಡು ಫ್ರೆಶ್ ಆಗಿ ನಾನು ಮೊದ್ಲು ಮಾಡೋದೇ ಪೂಜೆ ಸ್ಟಾರ್ಟ್ ಮಾಡ್ಕೊಂತೀನಿ. ನಮ್ಮನೆಯವರು ರಾತ್ರಿನೇ ಹೇಳ್ತಿದ್ರು ಬಾ ಬೆಳಿಗ್ಗೆ ಬಿಡಿಸ್ಕೊಂಡ್ರೆ ಆಯ್ತು ಅಂತ. ಆದ್ರೆ ನಾನು ಬೇಡ, ಇವಾಗ್ಲೇ ಮಾಡ್ಬಿಟ್ರೆ ಪೂಜೆ ಬೇಗನೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಮಕ್ಳೆಲ್ಲ ಮಲ್ಗಿರುವಾಗ್ಲೇ ಪೂಜೆನ ಮುಗಿಸ್ಕೊಂತೀನಿ ಹಬ್ಬದ ಟೈಮಲ್ಲಿ. ಅವಾಗ ನನ್ಗೆ ತುಂಬಾನೇ ಈಸಿ ಅನ್ಸುತ್ತೆ, ಮತ್ತೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ, ಬೇಗನೆ ಮಾಡಿದೆ ಅನ್ನೋ ಖುಷಿನೂ ಇರುತ್ತೆ. ಫ್ರೆಶ್ ಆಗಿ ನಾನು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ದೇವ್ರ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂತೀನಿ. ನಾನು ಎಲ್ಲ ಕ್ಲಿಯರ್ ಆಗಿ ಯಾರು ನನಗೆ ವಿಡಿಯೋಸ್ ಮಾಡ್ಕೊಡಕ್ಕೆ ಇರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ನಾನು ಟ್ರೈಪಾಡ್ ಇಟ್ಕೊಂಡು ಮಾಡ್ಕೊಂಡಿರ್ತೀನಿ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬೆಳಿಗ್ಗೆನೆ ಪೂಜೆ ಆದ್ರೆ ಎಷ್ಟು ಫ್ರೆಶ್ ಅನ್ಸುತ್ತೆ ಅಂದ್ರೆ ಮನ್ಸಿಗೆ ತುಂಬಾನೇ ನೆಮ್ಮದಿ ಆಗುತ್ತೆ. ನಾನು ಎಳ್ಳು ಬೆಲ್ಲ ಕೂಡ ಹಿಂದಿನ ದಿನ ರೆಡಿ ಮಾಡ್ಕೊಂಡಿದ್ದೆ, ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಸುಗ್ಗಿ ಹಬ್ಬ ಆಗಿರೋದ್ರಿಂದ ಮೊದ್ಲು ಅಡ್ಗೆ ಮಾಡಕ್ಕಿಂತ ಮುಂಚೆ ನಾನು ಗ್ಯಾಸ್ ಸ್ಟವ್ ಕೂಡ ಪೂಜೆ ಮಾಡ್ಕೊಂಡೆ. ಪೂಜೆ ಎಲ್ಲ ಆದ್ಮೇಲೆ ನಾನು ತಿಂಡಿ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮಕ್ಕಳು ಪೊಂಗಲ್ ತಿನ್ನೋದು ಒಂದ್ ಸ್ವಲ್ಪ ಕಷ್ಟ, ಅವ್ರಿಗೆ ಪೊಂಗಲ್ ಆದ್ರೂ ಇಷ್ಟ ಆಗಲ್ಲ. ಹಬ್ಬದಲ್ಲಿ ಮಾಡೋಣ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ಬಿಟ್ಟು ನಾನು ಸಿಹಿ ಪೊಂಗಲ್ಲು ಮತ್ತೆ ಖಾರ ಪೊಂಗಲ್ಲು ಎರಡೂ ಕೂಡ ಮಾಡಿದ್ದೆ. ಗೆಣಸ್ ಕೂಡ ಬೇಯಿಸ್ಕೊಳ್ಳೋಣ ಅಂತ ಗೆಣಸ್ ಕೂಡ ನಾನು ವಾಶ್ ಮಾಡ್ಕೊಂತಾ ಇದ್ದೀನಿ ನೀಟಾಗಿ. ನಾನು ಒಟ್ಟಿಗೆನೆ ಎರಡಕ್ಕೂ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡಕ್ಕೂ ಒಟ್ಟಿಗೆನೆ ರೈಸ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸೈಡ್ ಅಲ್ಲಿ ನಾನು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡು ತುಂಬಾನೇ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಮಕ್ಕಳು ಇಷ್ಟಪಡ್ತಿರ್ಲಿಲ್ಲ, ಆದ್ರೂ ಅವ್ರಿಗೆ ಸಿಹಿ ಪೊಂಗಲ್ ತಿಂದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮನೆಯವರಿಗೆ ಖಾರ ಪೊಂಗಲ್ ತುಂಬಾನೇ ಇಷ್ಟ ಆಯ್ತು. ಯಾವುದೇ ಹಬ್ಬ ಇರ್ಲಿ ಇಲ್ದೇ ಇರ್ಲಿ ನಾವು ಮಾಡೋ ಕೆಲಸ ಅಡ್ಗೆ ಮನೆಯಲ್ಲಿ ಮಾಡ್ಲೇಬೇಕಾಗುತ್ತೆ. ಹಬ್ಬದ ದಿನ ಒಂದ್ ಸ್ವಲ್ಪ ಇನ್ನ ಜಾಸ್ತಿನೇ ಕೆಲಸ ಇರುತ್ತೆ, ಜಾಸ್ತಿನೇ ಅಡ್ಗೆಗಳಿರುತ್ತೆ. ಅದಾದ್ಮೇಲೆ ಮಕ್ಳಿಗೆ ಕೂಡ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಳ್ಳೋಣ, ಫೋಟೋಸ್ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂತ ಇದ್ದೆ. ಅವ್ರು ಕೂಡ ಸಂಕ್ರಾಂತಿ ಬಂತು ರತ್ತು ರತ್ತು ಆ ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಒಂದ್ ಸ್ವಲ್ಪ. ಈ ತರ ಹೆಣ್ಮಕ್ಳು ಇರೋದ್ರಿಂದ ಮನೇಲಿ ತುಂಬಾನೇ ಖುಷಿ ಅನ್ಸುತ್ತೆ. ಹಬ್ಬಗಳಲ್ಲಿ ಅವ್ರನ್ನ ರೆಡಿ ಮಾಡೋದೇ ಒಂದ್ ಚಂದ.
ನನಗಂತೂ ತುಂಬಾನೇ ಇಷ್ಟ ಮಕ್ಕಳನ್ನ ರೆಡಿ ಮಾಡಕ್ಕೆ ಅಂತ. ಸ್ವಲ್ಪ ವಿಡಿಯೋಸ್ ಎಲ್ಲ ಆದ್ಮೇಲೆ ನಾನಿವಾಗ ಗೀ ರೈಸು ಮತ್ತೆ ಕುರ್ಮಾ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿನೂ ಫೋನ್ ಮಾಡಿದ್ರು. ಅವರ ಮಗಳು ಪಾಪುಗೆ ದೃಷ್ಟಿ ತೆಗಿತಾರಲ್ಲ, ಎಳ್ಳು ಬೆಲ್ಲ ತಲೆ ಮೇಲೆ ಹಾಕಿ, ಅದನ್ನ ಮಾಡ್ತಾ ಇದೀವಿ ಬನ್ನಿ ಅಂತ. ಇಷ್ಟೆಲ್ಲ ಕೆಲಸ ಇತ್ತು, ಪಾತ್ರೆ ಕೂಡ ಇಷ್ಟೊಂದು ಬಿದ್ದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಿತ್ತು ನಂಗೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆಯೆಲ್ಲ ಮತ್ತೆ ಪಾತ್ರೆ ಎಲ್ಲ ತೊಳ್ದಿ ಅಡ್ಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ಕೂಡ ರೆಡಿ ಆದೆ. ನನ್ನ ಫ್ರೆಂಡ್ ಮಕ್ಕಳು ಕೂಡ ಬಂದಿದ್ರು. ಅವ್ರು ಕೂಡ ವಿಶ್ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಅವ್ರ ಕೈಲಿ ಕೂಡ ಎಲ್ರಿಗೂ ವಿಶ್ ಮಾಡಿಸ್ಬಿಟ್ಟು ನಾವೆಲ್ಲರೂ ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ತಾ ಇದೀವಿ ಫಂಕ್ಷನ್ಗೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಕೂಡ ಸಡನ್ ಆಗಿ ಮೇಲ್ಗಡೆಯಿಂದ ಬಂದ್ರು. ಅವ್ರು ಕೂಡ ವಿಶ್ ಮಾಡ್ಬಿಟ್ಟು ಪಾಪು ಕೂಡ ವಿಶ್ ಮಾಡ್ಬಿಟ್ಟು ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಕೆಳಗಡೆ ಬಂದಿದ್ದಕ್ಕೂ ಅವ್ರ ಕೆಳಗಡೆ ಬಂದಿದ್ದಕ್ಕೂ ಒಂದೇನೆ ಆಯ್ತು. ಬಬ್ಲು ಕೂಡ ವಿಶ್ ಮಾಡ್ತಿದ್ದಾನೆ. ಈ ತರ ತಟ್ಟೆಗಳೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಪಾಪುನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರಂತೆ. ಅದು ನಮ್ ಕಡೆ ಹಾಸನ್ ಸೈಡ್ ಮಾಡಲ್ಲ, ಈ ಕಡೆ ಮೈಸೂರ್ ಸೈಡು ಬ್ಯಾಂಗ್ಳೂರ್ ಸೈಡ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಎಲ್ಲ ರೆಡಿ ಮಾಡಿದ್ರು ಅವರು ನಾವು ಹೋಗೋಷ್ಟ್ರಲ್ಲಿ. ಅದನ್ನ ಕೂಡ ನಾನು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ತುಂಬಾನೇ ಎಂಜಾಯ್ ಮಾಡಿದ್ವಿ, ತುಂಬಾನೇ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಲ್ವಾ. ಎಲ್ಲಾರು ಪಾಪು ಜೊತೆ ಕೂತ್ಕೊಂಡು, ಮಕ್ಳು ಕೂಡ ಪಾಪು ಜೊತೆ ಕೂತ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ರು. ಅವಳು ಸ್ವಲ್ಪ ಕೂತ್ಕೊಳ್ಳೋಕೆಲ್ಲ ಹೆದರ್ಕೊಂತಾ ಇದ್ಲು ಒಬ್ಳೇನೆ, ಅದಕ್ಕೆ ಅವ್ರ ಅಮ್ಮನ ಜೊತೆನೆ ಕೂತ್ಕೊಂಡ್ರು. ಅವ್ರ ಮಾಮನ ಹತ್ರದಿಂದ ಬರಕ್ಕೇನೆ ಇಷ್ಟ ಪಡ್ತಿರ್ಲಿಲ್ಲ. ಹೀಗೆ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ದೀಪ ಎಲ್ಲ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ರು. ಇದೆಲ್ಲ ನಮಗೆ ಹೊಸದು. ನಾವೊಂದ್ ಹಾಸನ್ ಸೈಡ್ ಅವರೇ ಒಂದ್ 3-4 ಜನ ಇದ್ವಿ, ಅವರಿಗೆಲ್ಲ ಹೊಸದು. ನಾವ್ ಅದನ್ನೇ ಹೇಳ್ತಾ ಇದ್ವಿ, ನಮಗೆಲ್ಲ ಹೊಸದು ಇದು, ನಮ್ ಕಡೆ ಮಾಡಿಲ್ಲ, ಗೊತ್ತಿಲ್ಲ ನಮಗೆ ಈ ಶಾಸ್ತ್ರ ಅಂತ. ಆದ್ರೆ ಇವ್ರ ಕಡೆ ಮಾಡೋದ್ರಿಂದ ಅವರು ಮಾಡ್ತಾ ಇದ್ರು. ಪಾಪು ಅವ್ರ ಮಾಮನ್ ಬಿಟ್ಟಿ ಬರಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಅವಳು ಕುತ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಭಯ ಪಡ್ತಿದ್ರು, ತುಂಬಾ ಜನ ಇದ್ರು ಅಂದ್ಬಿಟ್ಟು. ಅದಾದ್ಮೇಲೆ ಅದಕ್ಕೇನೆ ಅವ್ರ ಅಮ್ಮನ ಜೊತೆ ಕುತ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಅಮ್ಮನ್ನೇ ಕೂರಿಸಿದ್ವಿ. ಎಲ್ರು ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ಇನ್ನ ಅಲ್ಲಿ ಚಿಕ್ಕ ಮಕ್ಳು ಎಲ್ರು ಇದ್ರಲ್ವಾ, ಅವ್ರನ್ನು ಕೂಡ ಕೂರಿಸ್ಬಿಟ್ಟು ಎಲ್ರಿಗೂನು ಹಾಕ್ತಾ ಇದ್ರು. ಅಕ್ಷತೆ ಮತ್ತೆ ಹಣೆಗೆಲ್ಲ ಇಟ್ಬಿಟ್ಟು ಅವ್ರಿಗೆ ಕೂಡ ಶಾಸ್ತ್ರ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ನಮ್ ಪಾಪು ಎಷ್ಟ್ ನೀಟಾಗಿ ಮಾಡಿಸ್ಕೊಂತ ಇದ್ದ. ನನಗೆ ಕರ್ದಿ ಹೇಳ್ತಾ ಇದ್ದ, ಅಮ್ಮ ನಾನು ಕುತ್ಕೊಂಡಿದೀನಿ ಇಲ್ಲಿ ಅಂತ. ಪಾಪು ಅಳುವಾಗ ಅವಳಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಿದ್ರೆ ಅವಳು ಸಮಾಧಾನ ಆಗ್ತಾಳೆ. ಹಾಗಾಗಿ ಮಕ್ಳೆಲ್ಲ ಹ್ಯಾಪಿ ಬರ್ಡೇ ಅಂತ ಹೇಳಿದ್ರೆ ಅವಳು ಸಮಾಧಾನ ಆಗ್ತಾ ಇದ್ಲು. ಇವರೇ ಅವ್ರ ಅಜ್ಜಿ, ಅವ್ರು ಕೂಡ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಾನು ಎಲ್ಲಾ ವಿಡಿಯೋಸು ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹಬ್ಬದಲ್ಲಿ ನಿಮ್ ಮಕ್ಳಿಗೂ ನೀವು ಮಾಡ್ಬೇಕು, ದೃಷ್ಟಿ ಈ ತರ ತೆಗಿಬೇಕು ಅಂತ ಅಂದ್ರೆ ನೀವು ಕೂಡ ಈ ತರ ಮಾಡ್ಕೊಬಹುದು. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮ್ ಜೊತೆ ರೆಕಾರ್ಡ್ ಮಾಡ್ಬಿಟ್ಟು.
ತುಂಬಾನೇ ಖುಷಿ ಆಯ್ತು. ಫಂಕ್ಷನ್ ನಮ್ಮನೆ ಹಬ್ಬ ಮುಗಿಸ್ಕೊಂಡು ಅಲ್ಲೂ ಕೂಡ ಹಬ್ಬ ಮುಗಿಸ್ಕೊಂಡು ಎಳ್ಳೆಲ್ಲ ತಗೊಂಡು ನಾವು ಮನೆಗ್ ಬಂದ್ವಿ. ನಾನು ಇನ್ನೂ ಎಳ್ಳೆಲ್ಲ ಪ್ಯಾಕೆ ಮಾಡಿರ್ಲಿಲ್ಲ, ಹಾಗೇನೆ ಹೋಗಿದ್ದೆ. ಬೆಳಿಗ್ಗೆಯಿಂದ ತುಂಬಾನೇ ಕೆಲಸ ಆಗಿತ್ತು. ಹಾಗಾಗಿ ಇವಾಗ ಇದನ್ನ ಪಾವ್ ಒಳಗಡೆ ಹಾಕ್ಬಿಟ್ಟು, ಅಕ್ಕಿ ಎಲ್ಲ ಹಾಕ್ತಿವಲ್ಲ ಆ ಪಾವ್ ಒಳಗಡೆ ಹಾಕ್ಬಿಟ್ಟು ಪಾಪುಗೆ ತಲೆ ಮೇಲಿಂದ ದೃಷ್ಟಿ ತೆಗಿತಾ ಇದ್ದಾರೆ. ಅದಾದ್ಮೇಲೆ ಎಲ್ರಿಗೂನು ಅಲ್ಲೇ ಕೊಡ್ಸಿದ್ರು. ಪಾಪು ಸಣ್ಣ ಪಾಪು ಆಗಿರೋದ್ರಿಂದ ಮನೆಗ್ ಬರಕ್ ಆಗಲ್ಲ ಅಲ್ವಾ. ಫಂಕ್ಷನ್ ಕೂಡ ಆಗಿತ್ತು ಅಲ್ಲೇನೆ. ಎಲ್ರುನು ಎಳ್ಳೆಲ್ಲ ಇಸ್ಕೊಂಡ್ಬಿಟ್ಟು ನಾವು ಮನೆಗೆ ಬಂದ್ವಿ. ಹಬ್ಬಗಳಲ್ಲಿ ಎಷ್ಟೇ ಕೆಲಸ ನಾವು ಮಾಡ್ಕೊಂಡು ಬೇಗ ಎದ್ದಿ ಮಾಡ್ಕೊಂಡ್ರು ತುಂಬಾನೇ ಕೆಲಸ ಇರುತ್ತೆ. ಆದ್ರೆ ನಿದ್ದೆ ಮಾಡಕ್ಕೂ ಮನ್ಸಾಗಲ್ಲ, ಸ್ಟ್ರೇನ್ ಆಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಆದ್ರೂ ಕೂಡ ಹಬ್ಬ ಮಾಡ್ಲೇಬೇಕು, ಎಲ್ಲ ಕೆಲಸ ಮಾಡ್ಲೇಬೇಕು ಅಂತ ನಾವ್ ಎಲ್ಲ ಕೆಲ್ಸನೂ ಮಾಡ್ಕೊಂತೀವಿ ಖುಷಿ ಖುಷಿಯಿಂದ. ಅದೊಂದು ನನಗೆ ಫೀಲ್ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಹಬ್ಬದಲ್ಲಿ. ಮಕ್ಕಳು ಅದೇ ತರ ಎಲ್ರೂ ಕೂಡ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಖುಷಿಯಾಗಿ ಇದ್ರು, ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಅವ್ರಿಗೇನು ರಜಾ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಬ್ಬಗಳಂದ್ರೆ ಇನ್ನೂ ಖುಷಿ ಆಗುತ್ತೆ. ಓದ್ಕೊಳ್ಳೋದಂದ್ರೆ ಕಷ್ಟ ಆಗುತ್ತೆ. ಅದಾದ್ಮೇಲೆ ಸ್ವೀಟ್ ಕೂಡ ಮಾಡಿದ್ರು, ಪಾಯಸ ಮಾಡಿದ್ರು. ಅದನ್ನ ಕೂಡ ನಾವು ಎಲ್ಲ ಕುಟ್ಕೊಂಡ್ಬಿಟ್ಟು ಆರತಿ ತೆಗಿತಾ ಇದ್ದಾರೆ ಇವಾಗ. ಈ ತರ 5 ಜನ ಮುತ್ತೈದೆಯರಿಂದ ಆರತಿ ಎಲ್ಲ ಮಾಡಿಸ್ಬಿಟ್ಟು ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಅದಾದ್ಮೇಲೆ ನಾನು ಮನೆಗ್ ಬಂದ್ಬಿಟ್ಟು ನಾನ್ ಕೂಡ ಎಳ್ಳೆಲ್ಲ ಪ್ಯಾಕ್ ಮಾಡಿದೆ. ಬಂದ್ಬಿಟ್ಟು ನಾನು ಈ ಸರಿ ಬಾಕ್ಸ್ ಗಳೆಲ್ಲ ತಗೊಂಬಂದ್ಬಿಟ್ಟು ಪ್ರಿಪೇರ್ ಮಾಡಿದ್ದೆ. ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಕೊಡೋಣ ಅಂದ್ಬಿಟ್ಟು. ಸಂಜೆ ಕೂಡ ಮಕ್ಕಳನ್ನೆಲ್ಲ ಒಂದ್ ಸ್ವಲ್ಪ ರೆಸ್ಟ್ ಮಾಡಿಸ್ದೆ. ತುಂಬಾನೇ ಆಟ ಆಡ್ಬಿಟ್ಟವ್ರು, ಸುಸ್ತಾಗಿದ್ರು. ಹಾಗಾಗಿ ಆಟ ಆಡ್ಬಿಟ್ಟೆಲ್ಲ ಆದ್ಮೇಲೆನೆ ನಾನು ರೆಡಿ ಮಾಡಿದ್ದು. 5:05 ಮಕ್ಕಳು ಕೂಡ ಕೊಟ್ಬಿಟ್ ಬರಕ್ಕೆ ಎಳ್ಳೆಲ್ಲ ಹೋಗ್ತಾ ಇದ್ರು. ಮತ್ತೆ ಹೊಸದಾಗಿ ರೆಡಿ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ಈ ಡ್ರೆಸ್ಸು ನಮ್ಮ ತಮ್ಮನ್ ಶಾಪ್ದೆ, ನಿತಿನ್ ಫ್ಯಾಷನ್ ಅಂತ ಕೊಣನೂರಲ್ಲಿದೆ, ಅಲ್ಲಿ ತಗೊಂಡಿದ್ದು. ಅಲ್ಲೇ ಸುತ್ತಮುತ್ತ ಇರೋರಿಗೆ ಚೆನ್ನಾಗಿರೋ ಡ್ರೆಸ್ಗಳೆಲ್ಲ ಬೇಕು ಅಂತ ಅಂದ್ರೆ ಎಲ್ಲ ತರ ಸಿಗುತ್ತೆ. ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಮಕ್ಕಳದಿರ್ಬೋದು. ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಶಾಪ್ನ, ನಿಮಗೆ ಇಷ್ಟ ಆದ್ರೆ ತಗೊಂಡ್ಬೋದು. ಮಕ್ಳ ಕೈಲಿ ಎಲ್ಲಾ ಕೊಡ್ಸಿದ್ದಾದ್ಮೇಲೆ ಹಿಂದೆ ಒಂದು ಸ್ಟೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವೇ ರೆಡಿ ಮಾಡಿ ಎಲ್ಲ ಮನೆಗೂ ಕಳಿಸ್ತಾ ಇದ್ವಿ. ಅವಾಗ ಮಕ್ಳಿಗೆ ಈಸಿ ಆಗ್ತಿತ್ತು. ಆದ್ರೆ ಉದ್ದ ಲಂಗ ಹಾಕಿರೋದ್ರಿಂದ ಮೆಟ್ಲೆಲ್ಲ ಹತ್ತಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ರು. ಆದ್ರೂನು ಹಬ್ಬದಲ್ಲಿ ಅದೇ ಬೇಕು ಅಂತ ಹೇಳ್ತಾರೆ. ನಾವು ಕೂಡ ಅಲ್ಲೇ ಕೂತಿದ್ರಿಂದ ಅಲ್ಲೇನೆ ಬೇರೆ ಮಕ್ಳು ಕೂಡ ಕೊಡ್ತಾ ಇದ್ರು. ಕುಂಕುಮ ಎಲ್ಲ ಅಲ್ಲೇ ತಗೊಂಡು ಎಳ್ಳು ಎಲ್ಲ ಅಲ್ಲೇ ಇಸ್ಕೊಂಡ್ವಿ. ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಈ ಹಬ್ಬ ಅಂತೂ. ನನ್ಗೆ ಫಸ್ಟ್ ಟೈಮ್ ನಾನ್ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ಇಷ್ಟು ವರ್ಷ ಹೊರಗಡೆ ಇದ್ವಿ, ಅಲ್ಲೇನ್ ಈ ತರ ಎಳ್ಳೆಲ್ಲ ಕೊಡೋದೆಲ್ಲ ಇರ್ಲಿಲ್ಲ. ಚಿಕ್ಕಿ ಮಾಡೋರು, ಚಿಕ್ಕಿ ಮತ್ತೆ ಎಳ್ಳುಂಡೆ ಆ ತರ ಇರೋರು ಅಷ್ಟೇ. ಆದ್ರೆ ಅಮ್ಮನ ಮನೇಲಿ ಇದ್ದಿದ್ರಿಂದ ಅಮ್ಮನ ಮನೇಲೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ವರ್ಷ ಫಸ್ಟ್ ಆಗಿ ಹೊಸ ಫ್ರೆಂಡ್ಸ್ ಗಳ ಜೊತೆ ಸೆಲೆಬ್ರೇಟ್ ಮಾಡಕ್ಕೆ ಆಯ್ತು ನನಗೆ. ನನ್ನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.